ಉಡುಪಿಯ ಕಿನ್ನಿಮುಲ್ಕಿಯ ಕನರ್ಪಾಡಿ ಪ್ರದೇಶದಲ್ಲಿ ಸುಮಾರು 18 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೂಲಕವಾಗಿ ಗಣೇಶನ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ. ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕು ಅಂತ ಹೇಳಿದರೆ ಎಲ್ಲ ರೀತಿಯ ಸಾರ್ವಜನಿಕರು ಕೂಡ ಒಟ್ಟಾಗಬೇಕಾಗ್ತದೆ. ಆ ಒಟ್ಟು ಮಾಡುವಂತಹ ಜವಾಬ್ದಾರಿ ಕೂಡ ಆ ಕಮಿಟಿಗೆ, ಆ ಸಮಿತಿಗೆ ಇರ್ತಾ ಹೋಗ್ತದೆ. ಮಹಾ ಗಣಪತಿ ಅರ್ಥಾತ್ ಗಣೇಶ ಚತುರ್ಥಿಯ ವಿಶೇಷ ದಿನದಲ್ಲಿ ಆ ಎಲ್ಲ ದೇವರುಗಳಿಗೂ ಬಹಳ ಪ್ರೀತಿಯಾಗಿರುವಂಥ ಮಹಾಗಣಪತಿಯ ಸೇವೆ ಮಾಡುವ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಊರಿನವರಿಗೂ ಸಮಸ್ಯೆಗಳೆಲ್ಲ ಬಗೆಹರಿಸಲಿ, ಉತ್ತಮವಾದಂಥ ಜೀವನ ಮಾಡಲಿಕ್ಕೆ ಅವಕಾಶ ಸಿಗಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಕಿನ್ನಿಮುಲ್ಕಿಯ ಕನರ್ಪಾಡಿ ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿಯ ಪ್ರಮುಖರಾಗಿರುವವರು ಅರ್ಥಾತ್ ಸಮಾಜ ಸೇವೆ ಅಂತ ಹೇಳಿದರೆ ಇವರನ್ನು ನೋಡಿ ಕಲಿಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡುವವರು. ಕೋವಿಡಿನ ಆ ಒಂದು ಸಮಸ್ಯೆಯ ಸಮಯದಲ್ಲಿ ಎಲ್ಲ ರೀತಿಯಾದಂತಹ ಸಮಸ್ಯೆ ಪಡೆದವರಿಗೆ ಸರಿಯಾದಂಥ ರೀತಿಯಲ್ಲಿ ಉತ್ತರ ಕೊಟ್ಟು ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾನು ಪರಿಹಾರ ನೀಡ್ತೇನೆ ಅಂತ ಹೇಳುವಂಥ ಮಾತನಾಡಿದವರು. ಅದೇ ರೀತಿಯಾಗಿ ಈ ಊರಿನ ಪ್ರದೇಶದವರಿಗೆ ಯಾರಾದರೂ ಸಮಸ್ಯೆಯಲ್ಲಿದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತನ್ಮೂಲಕ ಅಥವಾ ತನ್ನವರ ಮೂಲಕವಾಗಿ ಎಲ್ಲ ರೀತಿಯ ಸಮಸ್ಯೆಯನ್ನು ಬಗೆಹರಿಸುವ ಶ್ರೀಯುತ ಕೃಷ್ಣಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಈ ವಿಶೇಷವಾದಂತಹ ಗಳಿಗೆ ಗಣೇಶ ಚತುರ್ಥಿಯ ಸಂಭ್ರಮದ ಗಳಿಗೆಗೆ ತಮ್ಮನ್ನು ಸ್ವಾಗತಿಸ್ತಾ ಈ ಒಂದು ವಿಶೇಷ ಗಳಿಗೆಯನ್ನು ಹೇಗೆ ಆಚರಿಸ್ತೀರಿ, ಯಾವ ರೀತಿಯಾದಂಥ ಸಂತಸ ತಮ್ಮಲ್ಲಿದೆ? ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕನರ್ಪಾಡಿ ಕಿನ್ನಿಮುಲ್ಕಿ 17ನೇ ವರ್ಷದ ಗಣಪತಿಯನ್ನು ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಕನರ್ಪಾಡಿ ಕಿನ್ನಿಮುಲ್ಕಿ ಎಲ್ಲ ಸಾರ್ವಜನಿಕರು ಎಲ್ಲ ಸೇರಿ ಗಣೇಶೋತ್ಸವ ಅಂಥೇಳಿ ಶುರುವಾದದ್ದು ಸ್ವಾತಂತ್ರ್ಯ ನಂತರ ಜನರನ್ನು ಒಟ್ಟು ಮಾಡಲಿಕ್ಕೋಸ್ಕರ ಎಲ್ಲ ವಿಧದ ಜನರನ್ನು ಒಟ್ಟು ಮಾಡಲಿಕ್ಕೆ ಸ್ವಾತಂತ್ರ್ಯೋತ್ಸವ ಅಂಥೇಳಿ ಬಾಲಗಂಗಾಧರ ತಿಲಕ್ ಇವರ ಹಿಂದಿನ ಹಿರಿಯರು, ನಮ್ಮ ಹಿರಿಯರು ನಾಂದಿಯನ್ನು ಹಾಕಿಕೊಟ್ರು. ಅದರಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಂಥ ವಿಧಿವಿಧಾನ ನಮಗೂ ತಿಳಿದಿರುವಂಥ ವಿಚಾರ ಬಂಧುಗಳೇ. ಭಕ್ತರಲ್ಲಿ ನಾವು ಈ ಗಣೇಶೋತ್ಸವವನ್ನು 17 ವರ್ಷದಿಂದ ನಾವು ಈ ಪ್ರದೇಶದಲ್ಲಿ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ನಮಗೆ ಸಂತೋಷದ ವಿಚಾರ ಹೇಳಿದರೆ ನಾನು ಪ್ರತಿ ಬಾರಿ ನಾನು ಹೇಳ್ತೇನೆ, ನಮ್ಮ ಗಣೇಶೋತ್ಸವದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡೆ. ಯಾಕಂದರೆ ನಾವು ದೇಣಿಗೆ ಪಡೆಯುವಾಗ ಸಹ ಹಾಗೆ ಕೆಲಸ ಮಾಡುವಾಗ ಸಹ ನಾವು ಯಾರನ್ನು ಹಿಂದೆ ಮುಂದೆ ಅಂತೇಳಿಲ್ಲ, ಜಾತಿಯನ್ನು ನಾನು ಮುಖ್ಯ ನೋಡಿದವರಲ್ಲ, ನಾವು ಯಾರು ನೋಡಿದವರಲ್ಲ. ಅದು ದೇಣಿಗೆ ನಮಗೆ ಕೊಡುವಾಗ ಮೊದಲಿಗೆ ನಮಗೆ ಕ್ರಿಶ್ಚಿಯನ್ ಪಾರ್ಟಿಯವರು ದೇಣಿಗೆ ಕೊಡ್ತಾರೆ ಬಂಧುಗಳೇ, ಎರಡನೇದಾಗಿ ಮುಸ್ಲಿಂ ಪಾರ್ಟಿಯವರು, ಮೂರನೇವರು ಹಿಂದೂಗಳಾಗಿ. ಹಾಗೆ ಎಲ್ರಿಗೂ ನಾವು ಮೊದಲ ದೇಣಿಗೆಯನ್ನು ಪಡೆಯುವಂಥ ರೀತಿಯೇ ಈ 17 ವರ್ಷದಿಂದ ಈ ವಿಧಿವಿಧಾನ ಜಾತಿ ಮತ ಭೇದವಿಲ್ಲದೆ ಈ ಗಣೇಶೋತ್ಸವವು ಆಚರಿಸ್ತಾ ಬಂದಿದ್ದೇವೆ. ಅದಲ್ಲದೆ ಈ ಗಣೇಶೋತ್ಸವದ ಅನೇಕ ರೀತಿಗಳಲ್ಲಿ ನಾವು ಧಾರ್ಮಿಕ ಸಾಂಸ್ಕೃತಿಕ 17 ವರ್ಷದಲ್ಲಿ 9 ವರ್ಷ ಏಕದಿನ ಗಣಪತಿ ಅಂತೇಳಿ, ತದನಂತರ 3 ದಿವಸ 9ನೇ ವರ್ಷದ ನಂತರ 16ನೇ ವರ್ಷದ 3 ದಿವಸದ ಗಣಪತಿ, ಈ 17ನೇ ವರ್ಷದಲ್ಲಿ 5 ದಿವಸಗಳ ನಿರಂತರ ಗಣೇಶೋತ್ಸವವನ್ನು ನಿರಂತರವಾಗಿ ಮಾಡುವಾಗ ಸಹ ಧರ್ಮಕ್ಕೆ ಯಾವುದೇ ಒಂದು ಅಪಪ್ರಚಾರ ಆಗದೆ, ಕುಂದುಕೊರತೆ ಆಗದೆ, ಯಾಕಂದರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ವಿಧಾನ ಎಲ್ಲ ಕೂಡ ಸಗರಿ ಗುರುರಾಜ್ ಭಟ್ ಅವರ ನೇತೃತ್ವದಲ್ಲಿ 17 ವರ್ಷದಿಂದ ನಿರಂತರವಾಗಿ ಅವರ ನೇತೃತ್ವದಲ್ಲೇ ನಡೆಯುತ್ತಾ ಇದೆ. ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಧಾರ್ಮಿಕ ವಿಚಾರಕ್ಕೆ ಏನು ಬೇಕು, ಭರತನಾಟ್ಯ, ತಾಳಮದ್ದಲೆ, ಭಜನೆ, ಯಕ್ಷಗಾನ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲೂ ಪ್ರವಚನಗಳನ್ನು ಹಮ್ಮಿಕೊಂಡಿದ್ದೇವೆ. ತದನಂತರ ಸ್ಥಳೀಯ ಮಕ್ಕಳಿಗೆ, ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡುವ ಒಂದು ಅಭಿನಂದನಾ ಕಾರ್ಯಕ್ರಮ, ಹೀಗೆ ವಿದ್ಯಾನಿಧಿ ಅನೇಕ ಕಾರ್ಯಕ್ರಮಗಳನ್ನು 17 ವರ್ಷಗಳಿಂದ ನಿರಂತರವಾಗಿ ಹಾಕಿಕೊಂಡು ಬಂದಿದ್ದೇವೆ. ಈ ಬಾರಿ 5 ವರ್ಷ ಆಚರಣೆ, 5 ದಿವಸಗಳ ಕಾಲ ಆಚರಣೆ ಮಾಡುವ ಅಂಥೇಳಿ ಎಲ್ಲರ ಒಕ್ಕೂಟರ ಆಗ್ರಹ ಆದಾಗ, ಎಲ್ಲರದ್ದು ಒಂದು ಒಕ್ಕೂಟರ ಆಗ್ರಹ
ಕುಣಿತ ಭಜನೆ ಮಾಡಬೇಕೇಳಿ, ಅಖಂಡ ಕುಣಿತ ಭಜನೆ ನಿರಂತರ 24 ಗಂಟೆ ಮಾಡಬೇಕಂತೇಳಿ ಅದು ಇಂದು ಸಾಯಂಕಾಲ 6 ಗಂಟೆಯಿಂದ ನಾಳೆ ಸಾಯಂಕಾಲ 6 ಗಂಟೆ ತನಕ 3 ವಿಧಾನದಲ್ಲಿ ಮಹಿಳೆಯರ ಮಕ್ಕಳಿಗೆ 15 ವರ್ಷದ ಒಳಗಿನ ಮಕ್ಕಳಿಗೆ, ಮಹಿಳೆಯರ ವಿಭಾಗ ಮತ್ತು ಪುರುಷರ ವಿಭಾಗ ಹೀಗೆ ಇವತ್ತು ಸಾಯಂಕಾಲ 6 ಗಂಟೆಯಿಂದ ನಾಳೆ ಸಾಯಂಕಾಲ 6 ಗಂಟೆ ತನಕ ನಿರಂತರವಾಗಿ ಕುಣಿತ ಭಜನಾ ಕಾರ್ಯಕ್ರಮ ನಮ್ಮ ಇಷ್ಟಾರ್ಥ ಸಿದ್ಧಿ ಮಂಟಪದಲ್ಲಿ, ಅಂದರೆ ಗಣೇಶನ ಆರಾಧನೆ ಕ್ಷೇತ್ರ ಇಷ್ಟಾರ್ಥ ಸಿದ್ಧಿ ಮಂಟಪ. ಈ ಮಂಟಪದ ಹೆಸರೇ ಇಷ್ಟಾರ್ಥ ಸಿದ್ಧಿ ಮಂಟಪ. ಈ ವೇದಿಕೆಯಲ್ಲಿ ಇಂದು ಸಾಯಂಕಾಲ 6 ಗಂಟೆಯಿಂದ ನಾಳೆ ಸಾಯಂಕಾಲ 6 ಗಂಟೆಗೆ ಮೂರು ವಿಭಾಗದಲ್ಲಿ ನಡೀಲಿಕ್ಕಿದೆ. ಅದಕ್ಕೂ ನಾವು ಎಣಿಸಿದ್ದಕ್ಕಿಂತ ಜಾಸ್ತಿ ಈಗಾಗಲೇ ಟೀಮ್ ಬಂದಿದೆ. ನಮಗೆ ಸಂತೋಷದ ವಿಚಾರ ಹೇಳಿದರೆ, ನಮಗೆ ಕುಣಿತ ಭಜನೆ ಮಾಡುವಾಗ 24 ಗಂಟೆ ಯಾರು ಮಾಡಲಿಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಆಗ್ತದ 6 ಗಂಟೆ 8 ಗಂಟೆ 10 ಗಂಟೆ ಮಾತ್ರ ಮಾಡಿದ್ದಾರೆ. ಆಗ್ತದ ಟೀಮ್ ಬರ್ತದ ಅಂಥೇಳಿ ನಮಗೆ ಸ್ವಲ್ಪ ಅವರ ಗೊಂದಲ ಇತ್ತು, ಅಂಜಿಕೆ ಇತ್ತು. ಅಂದರೆ ನಡೆಸಿದಂಥವ್ರು ಹೇಳಿದರು. ಆದರೆ ನಾವು ನಮ್ಮ ಅಮ್ಮ ಆರಾಧ್ಯ ದೈವ ನಮ್ಮ ಜಯದುರ್ಗಾ ಪರಮೇಶ್ವರಿ ಅವಳ ಪಾದಕ್ಕೆ ಚರಣಾರ್ವಿಂದಕ್ಕೆ ನಮಸ್ಕರಿಸಿ ಈ ಕೆಲಸಕ್ಕೆ ಹಿಂದಿನಿಂದಲೂ ಆಚರಣೆ ಮಾಡಿದ್ದೇವೆ. ಈ ಬಾರಿ ಕೂಡ ಅವಳಿಗೆ ಎಲ್ಲ ಬಿಟ್ಟದ್ದು ಅಂತೇಳಿ ನಾವು ಎಣಿಸೋಕ್ಕಿಂತ ಜಾಸ್ತಿ ಟೀಮ್ ಬಂದು ಇವತ್ತು ಸಾಯಂಕಾಲ ಪ್ರಾರಂಭವಾಗಲಿದೆ. ಹಾಗೆ ನಿರಂತರ 5 ದಿನಗಳ ಕಾಲ ಯಕ್ಷಗಾನ, ಭರತನಾಟ್ಯ, ಭಜನೆ ಎಲ್ಲ ಕಾರ್ಯಕ್ರಮಗಳ ನಾಟಕ ಕಾರ್ಯಕ್ರಮ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಒಂದು ವಿಧಾನ ನಾವು ಇಟ್ಕೊಂಡಿದ್ದೇವೆ. ಕಲಾವಿದರಿಗೆ ಇಂಥ ಕಾರ್ಯಕ್ರಮವೇ ದೊಡ್ಡ ಆಸ್ತಿ. ಸಮಾಜದಲ್ಲಿ ಅನೇಕ ಕಲಾವಿದರ ತಂಡ ಇದೆ. ಆ ಚಿಕ್ಕ ಚಿಕ್ಕ ತಂಡಗಳಿಗೆ ನಾವು ಇಂಥ ಕಾರ್ಯಕ್ರಮದಲ್ಲಿ ಕಲಾ ಪ್ರೋತ್ಸಾಹ ಕೊಟ್ಟರೆ ಅವರಿಗೂ ಒಂದು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಗ್ತದೆ ಅಂತ ನಿರಂತರವಾಗಿ ಧಾರ್ಮಿಕ ಕಲೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ಈ 5 ದಿನಗಳ ಕಾಲ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆದಿತ್ಯವಾರ 4ನೇ ತಾರೀಕಿಗೆ ವಿಜೃಂಭಣೆಯ ವಿಸರ್ಜನಾ ಮೆರವಣಿಗೆ ನಡೀಲಿಕ್ಕಿದೆ. ತಾವೆಲ್ಲರೂ ಇದರಲ್ಲಿ ಬಂದು ಭಗವದ್ಭಕ್ತರಾದ ತಾವೆಲ್ಲರೂ ನಮ್ಮ ಕುಡ್ಲ ಟಿ ವಿಯ ಮುಖೇನ ನಾನು ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ ಮಾಡೋದೇನೆಂದರೆ, ಈ 5 ದಿನಗಳ ಕಾಲ ನಿರಂತರವಾಗಿ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಲಾವೇದಿಕೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಣಪತಿಯ ದರ್ಶನವನ್ನು ಪಡೆದು ತಮ್ಮ ಮನಸ್ಸಿನ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಈ 5 ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಿನ್ನಿಮೂಲ್ಕಿಯ ಕನ್ಪಾಡಿಯ ಮಹಾಗಣಪತಿಯನ್ನು ನೀವು ನೋಡ್ತಾ ಇದ್ದೀರಿ. ಆ ಮಹಾಗಣಪತಿ ದೇವರ ಮೈ ಮೇಲೆ ಬೆಳ್ಳಿಯ ಅಲಂಕೃತಗೊಂಡಿರುವಂಥ ಬೇರೆ ಬೇರೆ ರೀತಿಯಾದ ಆಭರಣಗಳಿದೆ. ಒಂದು ಕ್ಷೇತ್ರದಲ್ಲಿ ನಾವು ಕಾಣ್ತಾ ಹೋಗುವಂಥದ್ದು ಬೇರೆ ಬೇರೆ ರೀತಿಯ ಆಭರಣಗಳನ್ನು ಕಾಣ್ಬೋದು. ಅದೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಆಡಳಿತ ಅಥವಾ ಅಲ್ಲಿ ನಿರ್ವಹಿಸುವಂತಹ ವ್ಯಕ್ತಿ ಒಂದು ಸುಸರ್ಜಿತವಾದಂಥ ವ್ಯಕ್ತಿ ಆಗಬೇಕು ಅಂತ ಹೇಳಿ. ಹಾಗಾದಾಗ ಮಾತ್ರ ಎಲ್ಲ ರೀತಿಯಾದಂತಹ ದೇಣಿಗೆಗಳು ಸಿಗಲಿಕ್ಕೆ ಸಾಧ್ಯ ಅಂತೇಳು ಅವ್ರು ಹೇಳ್ತಾ ಹೋದರು. ಸರ್ವ ಧರ್ಮದವರನ್ನು ಒಟ್ಟುಗೂಡಿಸಿಕೊಂಡು ಮಾಡ್ತಾ ಹೋಗ್ತೇವೆ ಅಂತ ಹೇಳುವಂಥದ್ದು. ಪ್ರತಿಯೊಂದು ಕ್ರೈಸ್ತ ಬಾಂಧವರು, ಪ್ರತಿಯೊಂದು ಮುಸಲ್ಮಾನ್ ಬಾಂಧವರು, ಪ್ರತಿಯೊಂದು ಹಿಂದೂ ಬಾಂಧವರು ಒಟ್ಟು ಸೇರಿಕೊಂಡು ಈ ಚತುರ್ಥಿಯ ಈ ವರ್ಷ 5 ದಿನಗಳ ಕಾಲ ನಡೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಈ ಮಹಾಗಣಪತಿಯ ಮೈ ಮೇಲಿರುವಂಥ ಆಭರಣಗಳ ಆ ಒಂದು ವಿಶೇಷವಾದಂಥ ಸಂದರ್ಭದ ಮಾಹಿತಿಯನ್ನು ನಮಗೆ ಅವರು ತಿಳಿಸಲಿಕ್ಕಿದ್ದಾರೆ. ಗಣಪತಿಯ ಮೈ ಮೇಲೆ ಎಲ್ಲ ಕೂಡ ಬಹಳ ಆಭರಣಗಳಿವೆ. ಬೆಳ್ಳಿಯ, ಬಂಗಾರದ್ದು ಮತ್ತು ಕಮಲ ಹೂವಿನ ಸರ, ಜನಿವಾರ ಇರಲಿ, ಬಂಗಾರದ ಉಂಗಿಲ ಇರಲಿ, ಪಾಶಾಂಕುಶ ಇರಲಿ, ಇಲಿ ಇರಲಿ, ನಾಗ ಇರಲಿ, ಎಲ್ಲ ಪ್ರಭಾವಳಿ ಇರಲಿ, ಎಲ್ಲ ಗಣಪತಿಯ ಮೈ ಮೇಲೆ ಎಲ್ಲ ಪಾದಕ್ಕೆ, ಭುಜಕ್ಕೆ, ಕೈಗೆ ಎಲ್ಲ ರೀತಿಯಲ್ಲಿ ಬೆಳ್ಳಿಯ ಕವಚಗಳಿವೆ ಅವನಿಗೆ. ಅದು ಭಕ್ತರ ಈ ಬಾರಿ ನಮಗೆ ಗಂಟಾಮಣಿ ಹಾಗೂ ಇನ್ನೊಂದು ಬೆಳ್ಳಿಯ ಕಲಶನ ಇದು ಮುಕುಟ ಅವನ ತಲೆಗೆ ಹಾಕುವ ಕಿರೀಟ ಇತ್ತು. ಅದನ್ನು ದೊಡ್ಡದಾಗಿ ಅಂದರೆ 3 ಇಂಚುಗಳ ಕಾಲ 3 ಇಂಚಿನಷ್ಟು ದೊಡ್ಡದಾಗಿ ಮಾಡಿ ಸದಾಶಿವ ಕಟ್ಟೆಗುಡ್ಡೆ ಇವರ ಕೊಡುಗೆಯಾಗಿದೆ. 3 ಇಂಚು ಅಂದರೆ ಸುಮಾರು 25,000 ವೆಚ್ಚದಲ್ಲಿ ಅದನ್ನು ದುಡಿದು ಮಾಡಿದ್ದಾರೆ. ಅವರ ಸ್ವ ಇಚ್ಛೆಯಿಂದ ಅವರ ಮನಸ್ಸಿನ ಇಷ್ಟಾರ್ಥ ಸಿದ್ಧಿ ಮಾಡಿದ್ದಕ್ಕೋಸ್ಕರ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ದಾನಿಯವರು ಗಂಟಾಮಣಿಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ 2 ಬೆಳ್ಳಿಯ ಕಾಲ್ದೀಪ ಮತ್ತು 1 ಬೆಳ್ಳಿಯ ತಂಬಿಗೆಯನ್ನು ನೀಡಿದ್ದಾರೆ ಭಕ್ತಾಭಿಮಾನಿಗಳು. ಹೀಗೆ ವರ್ಷದಿಂದ ವರ್ಷಕ್ಕೆ ಅವರ ಮನಸ್ಸಿನ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಕ್ಕೆ ಹೆಚ್ಚಿನ ರೂಪದಲ್ಲಿ, ಬೆಳ್ಳಿಯ ರೂಪದಲ್ಲಿ, ಬಂಗಾರದ ರೂಪದಲ್ಲಿ ಒಂದೊಂದೇ ದೇಣಿಗೆಯಾಗಿ ನೀಡಿರುವಂಥದ್ದು ಈ ಜಾಗದ ಅಂದರೆ ಕನ್ನರ್ಪಾಡಿ ಕಿನ್ನಿಮೂಲ್ಕಿಯ ಗಣಪತಿಯ
ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು. ಭಾಳ ಸಂತೋಷ ಆಯಿತು. ನಿಮಗೂ ಇನ್ನಷ್ಟು ವರ್ಷಗಳ ಕಾಲ ಆ ದೇವರು ಇಂಥ ಒಂದು ಸೊಗಡನ್ನು, ಇಂಥ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಅನುಗ್ರಹ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವ.